ಸ್ಯಾಂಡಲ್ವುಡ್ನ ಜನಪ್ರಿಯ ನಟ, ಅಭಿಮಾನಿಗಳ ನೆಚ್ಚಿನ ಶಿವಣ್ಣ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕ್ಯಾನ್ಸರ್ ಚಿಕಿತ್ಸೆಗಾಗಿ ದೂರದ ಅಮೆರಿಕಕ್ಕೆ ತೆರಳಿದ್ದರು. ಅಪಾರ ಅಭಿಮಾನಿಗಳ ಹಾರೈಕೆಯ ಫಲದಿಂದ ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆ ಕೂಡ ಯಶಸ್ವಿಯಾಗಿ ಇದೀಗ ಶಿವಣ್ಣ ಫುಲ್ ಆರಾಮಾಗಿದ್ದಾರೆ. ಸದ್ಯ ಅಮೆರಿಕಾದಲ್ಲಿರುವ ಶಿವಣ್ಣ ಸಖತ್ ಬಿಂದಾಸ್ ಮೂಡ್ ನಲ್ಲಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಕನ್ನಡದ ನಟ ಇದೀಗ ಆರೋಗ್ಯವಂತರಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಮರಳಿ ತಾಯ್ನಾಡಿಗೆ ಆಗಮಿಸಲಿದ್ದಾರೆ. ನೆಚ್ಚಿನ ನಟನನ್ನ ಅದ್ದೂರಿಯಾಗಿ ಸ್ವಾಗತಿಸಲು ಕರುನಾಡು ಕೂಡ ಭರ್ಜರಿ ಸಿದ್ಧತೆ ಆರಂಭ ಮಾಡಿದೆ. ಅನೇಕ ಸಂಘಟನೆಗಳು ಸ್ವಾಗತಿಸಲು ಸಜ್ಜಾಗಿವೆ. ಹೌದು, ಸದ್ಯ ಶಿವರಾಜ್ ಕುಮಾರ್ ಯುಎಸ್ ನಲ್ಲಿದ್ದಾರೆ. ಅಮೆರಿಕಾದಲ್ಲಿ ಕನ್ನಡಿಗರ ಜೊತೆ ಗ್ರೀಟ್ ಅಂಡ್ ಮೀಟ್ ಮಾಡಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಶಿವಣ್ಣ ಆಪರೇಷನ್ಗಾಗಿ ಅಮೆರಿಕಕ್ಕೆ ತೆರಳುವ ಸಮಯದಲ್ಲಿ ಹಲವು ಶಿವಣ್ಣನ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಉತ್ತಮ ಆರೋಗ್ಯಕ್ಕಾಗಿ ಪೂಜೆ ಪುನಸ್ಕಾರ ಮಾಡಿಸಿದ್ದರು. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಎಂದು ಶಿವಣ್ಣನ ಫ್ಯಾನ್ಸ್ ಹರಕೆ ಹೊತ್ತು ಪೂಜೆ ಸಲ್ಲಿಸಿದ್ದರು. ಸದ್ಯದಲ್ಲಿಯೇ ಶಿವಣ್ಣ 1 ತಿಂಗಳ ಬಳಿಕ ಬೆಂಗಳೂರಿಗೆ ಹಿಂತಿರುಗಲಿದ್ದಾರೆ. ಹಾಗಾಗಿ ಶಿವಣ್ಣನಿಗೆ ಅದ್ದೂರಿ ಸ್ವಾಗತ ಕೋರುವುದಕ್ಕೆ ಅಭಿಮಾನಿ ಬಳಗ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿದೆ. ಅಖಿಲ ಕರ್ನಾಟಕ ಡಾಕ್ಟರ್ ಶಿವಕುಮಾರ್ ಸೇನಾ ಸಮಿತಿ ಹಾಗೂ ಗಂಡಗಲಿ ಡಾಕ್ಟರ್ ಶಿವಕುಮಾರ್ ಅಭಿಮಾನಿಗಳ ಸಂಘ ಜಂಟಿಯಾಗಿ ಸೇರಿ ಶಿವಣ್ಣನಿಗೆ ಸ್ವಾಗತಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಜನವರಿ 26ರಂದು ಶಿವಣ್ಣನಿಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡಲು ಶಿವಸೇನಾ ಅಭಿಮಾನಿಗಳು ಕರೆ ನೀಡಲಾಗಿದೆ. ಜನವರಿ 26ರಂದು ಶಿವಣ್ಣನಿಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡಲು ಶಿವಸೇನಾ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಹಸಿದು ಬಂದವರಿಗೆ ಊಟದ ವ್ಯವಸ್ಥೆ, ಶಿವಣ್ಣ ಕೈಯಿಂದ ಕೇಕ್ ಕಟಿಂಗ್ ಕೂಡ ಇರುತ್ತೆ ಎಂದು ಅಭಿಮಾನಿಗಳ ಸೇವಾ ಸಮಿತಿ ಹೇಳಿದೆ. ಶಿವಣ್ಣನ ಆಗಮನದ ವಿಷಯ ಶಿವಸೇನಾ ಅಭಿಮಾನಿಗಳಿಗೆ ಹರ್ಷ ತಂದಿದೆ. ಜನವರಿ 26ರಂದೇ ನಮಗೆಲ್ಲ ಹೊಸ ವರ್ಷ ಎಂದು ಸಂತೋಷ ವ್ಯಕ್ತಪಡಿಸಿದ್ದಾರೆ.